ಅಜ್ಜನ್ ನೋಡಕ್ ಹೋಗಲ್ವಾ? ಹೌದು ಗೈಸ್, ಇಟ್ಸ್ ಟೈಮ್ ಟು ಮೀಟ್ ಅಜ್ಜ. ಬೆಳಗ್ಗೆನೆ ಬೇಗ ಇದೆ. ಆಕ್ಚುಲಿ ನಿಮ್ಗೆ ಗೊತ್ತಾ, ಪ್ಲಾನ್ ಇರಲಿಲ್ಲ. ತುಂಬಾ ದಿವಸದಿಂದ, ಅಂದ್ರೆ ನೀವು ಯಾವಾಗ ಹೇಳಿದ್ರಿ ಅವತ್ತಿಂದ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಾನೆ ಇದ್ದೆ. ಯಾಕೆ ಇನ್ನೂ ಕಾಲ ಕೂಡ ಬರ್ತಿಲ್ಲ ಅಂತ. ಈ ವಾರ ಹೋಗೋಣ, ಬರೋ ವಾರ ಹೋಗೋಣ ಅಂತ ಡಿಲೇ ಮಾಡ್ತಾ ಅದೇನೋ ಗೊತ್ತಿಲ್ಲ, ಇವತ್ತು ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿ ನಾನು ನನ್ನ ಫ್ರೆಂಡ್ ಕಾರಲ್ಲಿ ಹೊರಟಿದ್ದು. ಫಸ್ಟ್ ಹೋದಾಗ ಟೆಂಪಲ್ಗೆ ಇದೇನಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಹೋಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದೆ. ಅಂಡ್ ವ್ಯಾಪಾರ ಮಾಡ್ತಾರೆ ಗೊತ್ತಾ, ಆಂಟಿ ಹೇಳಿದ್ರು ಇಲ್ಲ ಇದೇ ಮೂಲ, ನೀವು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀರಾ ಅಂತ ಹೇಳಿ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಅಜ್ಜನ್ ಬಗ್ಗೆ. ಅಂಡ್ ಮತ್ತೆ ಹೋಗ್ಬೇಕು ಅಂತ ಅನಿಸ್ತು. ಒಳಗಡೆ ಹೋಗಿ ಸುಮಾರು ಹೊತ್ತು ಕೂತು ಅಜ್ಜನ ಹತ್ರ ಮಾತಾಡಿ ನನ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲ ಹೇಳಿ ಬಂದೆ. ಅಲ್ಲಿ ಬರ್ಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಬಂದೆ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂದ್ರೆ ಅಜ್ಜನ ಮೀಟ್ ಮಾಡೋದಕ್ಕೆ ನೀವು ಎಲ್ರೂ ಒಂದ್ ರೀತಿ ಕಾರಣ, ಅದಕ್ಕೆ. ಅಂಡ್ ಅಲ್ಲಿಂದ ಸೀದಾ ನಾನು ಬಂದಿದ್ದು ನನ್ನ ಪ್ರೀತಿಯ ಕೃಷ್ಣನ ನೋಡೋದಕ್ಕೆ. ಕೃಷ್ಣನ ದರ್ಶನ ಮುಗಿಸ್ಕೊಂಡು ಮಲ್ಪೆ ಬೀಚ್ಗೆ ಬಂದೆ. ಐ ವಾಸ್ ಸೋ ಡಿಸಪಾಯಿಂಟೆಡ್. ಅಂದ್ರೆ ಲಿಟ್ರಲಿ ಎಷ್ಟು ಗಲೀಜಾಗಿತ್ತು ಗೊತ್ತಾ ಮಲ್ಪೆ ಬೀಚ್. ಬಟ್ ನಾನು ಫೋಟೋಸ್ ಎಲ್ಲ ಏನ್ ಕ್ಲಿಕ್ ಮಾಡಿದೆ ಅದರಲ್ಲಿ ಆ ಗಲೀಜೆಲ್ಲನೂ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ನನಗೆ ಗೊತ್ತು ವಿಸಿಟರ್ಸ್ ಏನ್ ಬರ್ತಾರೆ ಅವ್ರು ಈ ರೀತಿ ಮಾಡ್ತಾರೆ ಅಂತ, ಬಟ್ ಅಟ್ಲೀಸ್ಟ್ ಸ್ವಲ್ಪ ಕೇರ್ ತಗೊಳ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ. ಮಕ್ಳ ಹತ್ರ ಆಟ ಆಡ್ತಾ ಫೋಟೋ ತೆಗೆಸ್ಕೊಳ್ತಿದ್ದೆ. ಅಟ್ ದ ಸೇಮ್ ಟೈಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಒಬ್ರು ಬಂದು ನನ್ನ ಹತ್ರ ಮಾತಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಇಫ್ ಐಮ್ ನಾಟ್ ರಾಂಗ್ ಅವ್ರ ಹೆಸರು ಧನ್ವಿ ಅಂತ ಹೇಳಿ. ಅವ್ರ ಪೇರೆಂಟ್ಸ್, ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರೂ ಬಂದಿದ್ರು. ತುಂಬಾ ಖುಷಿ ಆಯ್ತು. ಅವರು ಬೃಂದಾವನ ಬಗ್ಗೆ ಮಾತಾಡಿದ್ರು. ಅಂಡ್ ಪಾಪ ಅವ್ರ ಅಮ್ಮ ಹೇಳಿದ್ರು ಜಾಸ್ತಿ ಅಳಕ್ ಹೋಗ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ಅಲ್ಲಿಂದ ಹೊಟ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಬಂದು ರೂಮ್ ಹುಡುಕಿ ರೂಮ್ ಚೆಕ್ ಇನ್ ಮಾಡ್ಕೊಂಡು ಮಮ್ಮಂಗ್ ವಿಡಿಯೋ ಕಾಲ್ ಮಾಡಿ ದಿನಾನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೆಕ್ಸ್ಟ್ ಡೇ ಎಲ್ಲಿ ಹೋದೆ ಏನ್ ಮಾಡಿದೆ ಅಂತ ಹೇಳ್ತೀನಿ. ಓಕೆ ಬಾಯ್.